ಆಚೆಯಿಂದ ನೋಡೋರಿಗೆ ವೆನ್ ದ ಹೋಲ್ ಮೀ ಟೂ ಸ್ಟಾರ್ಟೆಡ್, ಟು ಬಿ ವೆರಿ ಆನೆಸ್ಟ್ ನನಗೆ ಫುಲ್ ಏನಾಯಿತು ಅಂತಲೂ ಅರ್ಥ ಮಾಡಿಕೊಂಡು ಇದು ಮಾಡೋದಕ್ಕೆ ಆ ಟೈಮ್ ನಿಂದೇನು ಶುರು ಆಗಿತ್ತು ಎಕ್ಸಾಕ್ಟ್ ಟೈಮ್ 2018 ಅಕ್ಟೋಬರಲ್ಲಿ ನಾನು ಬಿಗ್ ಬಾಸ್ ಮನೆ ಒಳಗೆ ಹೊಟ್ಟೋದೆ. ಸೊ ನನಗೆ ಒಳಗಿಂದ ಅದಾದಾಗ ಇನ್ನು ನೆಕ್ಸ್ಟ್ 3 months ಆದಮೇಲೆ ನಾನು ಆಚೆಗೆ ಬಂದು ಇನ್ನೊಂದು 2-3 ತಿಂಗಳು ನಾನು ಬೇರೆ ಯಾವುದೋ ಫೇಸಲ್ಲಿ ಇರ್ತೆ ಬಿಕಾಸ್ ದಟ್ಸ್ ವಾಟ್ ಬಿಗ್ ಬಾಸ್ ಹೌಸ್ ಡಸ್ ಟು ಯು. ಕ್ಯಾನ್ ಯು ವೆನ್ ಯು ಲುಕ್ ಬ್ಯಾಕ್ ಟುಡೇ, ವಾಟ್ ಇಸ್ ದ ಫಸ್ಟ್ ವೇ ಆಫ್ ಲುಕಿಂಗ್ ಆಟ್ ಇಟ್ ಇವತ್ತು ಆಫ್ಟರ್ ಮೆನಿ ಇಯರ್ಸ್? I'm very proud of myself. I'm glad that I found the courage from within myself to speak my truth. Maybe it could have been handled differently. ಕನ್ನಡ ಓಕೆ. ನನ್ನ ಕಥೆನ ಹೇಳೋಕ್ಕೆ ನನಗೆ ಧೈರ್ಯ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ, ಗೌರವ ಇದೆ. ಅದು ನಾನು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ಪವರ್ ದಟ್ ದ ಮೀ ಟು ಮೂವ್ಮೆಂಟ್ ಹ್ಯಾಡ್. ಅದು ಇಟ್ ವಾಸ್ ಅ ಮೂವ್ಮೆಂಟ್ ವಿಚ್ ಗೇವ್ ಎವ್ರಿಬಡಿ ಆನ್ ಆಪರ್ಚುನಿಟಿ ಟು ಸೇ ವಾಟ್ ದೇ ವಾಂಟ್. ಅದು ಸೋಷಿಯಲ್ ಮೀಡಿಯಾನಲ್ಲೇ ಅದೇ ತಾನೆ, ನಮಗೇನು ಬೇಕೋ ನಾವು ಹೇಳ್ಕೊಳ್ಳೋದು, ನಮ್ಮ ನಿಜ ಅಲ್ಲ, ನಮ್ಮ ಅನಿಸಿಕೆಗಳು ನಾವು ಹೇಳ್ಕೊತೀವಿ. ಸೊ ಇಟ್ ವಾಸ್ ಒನ್ ಆಫ್ ದೋಸ್ ಮೂವ್ಮೆಂಟ್ಸ್. ಆ್ಯಂಡ್ ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟು ಕೂಡ, ಬಿಕಾಸ್ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ಸಿಸ್ಟಮಿಕ್ ಚೇಂಜ್ ಅಂತ. ಸೊ ಇಫ್ ವಿ ಡೋಂಟ್ ಟಾಕ್ ಅಬೌಟ್ ಇಟ್, ಅವೇರ್ನೆಸ್ ಎಲ್ಲಿಂದ ಹುಟ್ಟುತ್ತೆ? ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ನಾವು ಹೇಳಲಿಲ್ಲ ಅಂದರೆ ಅದನ್ನ ಯಾವಾಗಲೂ ಸೈಡಲ್ಲಿ ಇಟ್ಟು ಬಾಕಿದೆಲ್ಲ ಗ್ಲೋರಿಫೈ ಮಾಡೋದು. ಕರೆಕ್ಟ್. ಬಟ್ ಅದನ್ನು ಒಂದು ಪಬ್ಲಿಕ್ ಸ್ಪೇಸಲ್ಲಿ ಹೇಳೋದಿದೆಯಲ್ಲ, ಎಸ್ಪೆಷಲಿ ವೆನ್ ಬೋತ್ ಆಫ್ ಯು ಆರ್ ಪಬ್ಲಿಕ್ ಫಿಗರ್ಸ್, ಇಟ್ ಚೇಂಜಸ್, ಎವ್ರಿಥಿಂಗ್ ಚೇಂಜಸ್ ಅಲ್ವಾ? ದ್ಯಾಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ಮೀ ಟು ಮೂವ್ಮೆಂಟ್ ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ, ಬಿಕಾಸ್ ಇಟ್ಸ್ ಸಚ್ ಅ ಪಾಪ್ಯುಲರ್ ಮೀಡಿಯಮ್ ಆಲ್ರೆಡಿ, ಚಿಕ್ಕ ಸಣ್ಣ ಕಥೆಗಳು ಕೂಡ ದೊಡ್ಡ ರೀತಿಯಲ್ಲಿ ಇಟ್ ಗೆಟ್ಸ್ ಬ್ಲೋನ್ ಅಪ್ ಆ್ಯಂಡ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ಸ್. The person I called out was a superstar, is a superstar, and it had its own repercussions. So ನಾನು ಹಿಂತಿರುಗಿ ನೋಡಿದಾಗೆಲ್ಲ ಮೇ ಬಿ ನನಗೆ ಅನಿಸೋದು ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಾಗಿತ್ತಾ ಅಂತ. ಬಿಕಾಸ್ ಕೆಲವೊಂದು ಸತಿ ನಮ್ಮ ಕೈಯಿಂದ ಎಲ್ಲ ಕಂಟ್ರೋಲ್ ಬಿಟ್ಟು ಹೊರಟೋಗ್ಬಿಡ್ತಲ್ಲ, ಏನು ಆಗ್ತಿದೆ ಅಂತಲೂ ಗೊತ್ತಾಗಲ್ಲ. ಅಂದರೆ ದ ಫಸ್ಟ್ ಥಿಂಗ್ ಇಸ್ ಯು ಜಾಯ್ನಿಂಗ್ ದ ಮೂವ್ಮೆಂಟ್ ಆ್ಯಂಡ್ ದೆನ್ ಎಕ್ಸ್ಪ್ರೆಸಿಂಗ್ ನಿಮ್ಮ ಟ್ರೂತ್. ಅದೇ ಒಂದು ದೊಡ್ಡ ಇಂಟರ್ನಲ್ ಕಾನ್ಫ್ಲಿಕ್ಟ್ ವಿಚ್ ಯು ಸರ್ಪಾಸ್. ರೈಟ್? ಹೇಳಬೇಕಾ ಬೇಡವಾ, ಇದರಿಂದ ಏನಾಗುತ್ತೆ, ಇದರಿಂದ ಪ್ರಭಾವ ಏನು? ಬಿಕಾಸ್ ಸಾಕಷ್ಟು ಜನ ಹೆಣ್ಮಕ್ಳು ಆಲ್ರೆಡಿ ಹೇಳ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಸ್ಪೀಕಿಂಗ್ ದೇರ್ ಟ್ರೂತ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಐ ಥಿಂಕ್ ಕನ್ನಡ ಇಂಡಸ್ಟ್ರಿನಲ್ಲಿ ಯು ಆರ್ ದಿ ಓನ್ಲಿ ಅನ್ಬೇಕಾ, ಅಥವಾ ಅಮಂಗ್ಸ್ ಫಸ್ಟ್ ಬಿಗ್ ನೇಮ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ದು ಅಂತ ನಿಮಗೆ ಗೊತ್ತಿತ್ತಾ? ಡಿಡ್ ಯು ಅಂದರೆ ಏನೇನು ಲೆಕ್ಕಾಚಾರಗಳು ಹೋಗಿದ್ದು? ನನಗೆ ಗೊತ್ತಿತ್ತು. ಆ್ಯಂಡ್ ನಾನು ಎಕ್ಸ್ಪ್ರೆಸ್ ಮಾಡಿದ ಟೈಮಲ್ಲೂ ಕೂಡ ತುಂಬ ಜನ ಅನ್ಕೋತಾ ಇದ್ರು, ಓಹೋ ಕನ್ನಡ ಇಂಡಸ್ಟ್ರಿನೂ ತುಂಬ ಬಹಳ ಸೇಫು ಅಂತ. ಬಟ್ ಇದು ಇಂಡಸ್ಟ್ರಿ ವಿಚಾರ ಅಲ್ಲ, ಇಂಡಿವಿಜುವಲ್ ವಿಚಾರ. ಹೌದು. ಆ್ಯಂಡ್ ಫೈನಲಿ ಅದು ಒಂದು ದೊಡ್ಡ ಕಥೆ ರಶ್ಮಿ. ಅದನ್ನು ಹೇಳಕ್ಕೆ ಅದು ಹೇಗಾಯಿತು, ಯಾಕಾಯಿತು ಅನ್ನೋದೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದು ಈ ಒಂದು ಎಪಿಸೋಡ್ ಮಾತ್ರ ಅಲ್ಲ, ನಮಗೊಂದು 10 ಎಪಿಸೋಡ್ ಅಷ್ಟು ಮಾತಾಡೋಕ್ಕೆ ಕಂಟೆಂಟ್ ಇದೆ. ಬಟ್ ಫೈನಲಿ ನೀನು ಕೇಳಿದ್ಯಲ್ಲ, ಹಿಂದೆ ತಿರುಗಿ ನೋಡಿದಾಗ ಹೇಗನ್ನಿಸ್ತು? ಎಸ್, ಒಂದು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. 2, ನಾನು ಇದನ್ನು ಮಾಡಿರಲಿಲ್ಲ ಅಂದರೆ ಇವತ್ತು ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಚೇಂಜ್ ಅಂತೂ ಖಂಡಿತ ನಾನು ನೋಡ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ತುಂಬ ಜನ ಫೀಮೇಲ್ ಆ್ಯಕ್ಟರ್ಸ್ ನಾನು ಮಾತಾಡಿದ್ದೀನಿ. ಏನು ಚೇಂಜು? ದೇರ್ ಇಸ್ ಒಂಚೂರು ಯೋಚನೆ ಮಾಡ್ತಾರೆ ಜನರು ಬಿಫೋರ್ ಬಿಹೇವಿಂಗ್ ಅ ಸರ್ಟನ್ ಮ್ಯಾನರ್ ವಿತ್ ವಿಮೆನ್ ಇನ್ ಜನರಲ್. ದೇರ್ ಇಸ್ ದಟ್ ಸ್ಮಾಲ್ ಥಾಟ್ ಪ್ರಾಸೆಸ್. ಓಹೋ ಇದು ಓಕೆನಾ, ಇದರಿಂದ ಇದು ಅವ್ರ ಮಜಾ ಜೋಕ್ ಮಾಡಿಕೊಂಡ್ರು ಹೇಳಿದ್ರು, ಓಹೋ ಅವಳು ಮೀಟು ಹಾಕ್ಬಿಡ್ತಾಳಪ್ಪ, ಸುಮ್ಮನೆ ನಾವು ಯಾಕೆ ಬೇಡ ಅಂತ ಹೇಳಿ ಹೋಗೋದು ಇಸ್ ಆಲ್ಸೋ ಫೈನ್. ಆ ಚಿಕ್ಕ ಹೆದರಿಕೆ ಇದೆಯಲ್ಲ ರಶ್ಮಿ, ಆ ಚಿಕ್ಕದಾಗಿ ಒಂದು ಥಾಟ್ ಇದೆಯಲ್ಲ, ಹೇ ಈಸ್ ಇಟ್ ಓಕೆ ಅನ್ನೋದು, ಅದು ಬಹಳ ಮುಖ್ಯ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದಟ್ ಚೇಂಜ್ ದಟ್ ವಿ ಆರ್ ಟಾಕಿಂಗ್. ಸೊ ಟುಮಾರೋ ನನ್ನ ಮಗಳು ಅಲ್ಲ, ಯಾರದೇ ಮಕ್ಕಳಾಗಿರಲಿ, ಅವ್ರಿಗೆಲ್ಲ ಈ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದಾಗೆಲ್ಲ ಎಲ್ಲರೂ ಹೇಳ್ತಿದ್ರಲ್ಲ, ಸಿನಿಮಾ ಇಂಡಸ್ಟ್ರಿ ಬಹಳ ಕೊಳಕು ಬೇಡ, ಇಟ್ಸ್ ನಾಟ್ ಅ ಸೇಫ್ ಪ್ಲೇಸ್ ಅಂತ ಹೇಳ್ತಿದ್ರಲ್ಲ. ವೈ ವಾಸ್ ಇಟ್ ನಾಟ್ ಸೇಫ್? ಟುಡೇ ಇಸ್ ಇಟ್ ಡಿಫ್ರೆಂಟ್? I think so. Why? Because a lot of women spoke up. We are all different now. I can see that. ನಾವೆಲ್ಲ ಹೆಣ್ಮಕ್ಳು, the way we behave, the way we deal with our careers is very different.
ನನ್ನ ಐ ಗಾಟ್ ಟು ನೋ ಫ್ರಮ್ ಮೈ ಟೀಮ್ ಮೆಂಬರ್ಸ್ ಸಂಬಡಿ ದಟ್ ನಾನು ನೀನು ಬ್ಯೂಟಿಫುಲ್ ಮನಸ್ಸು ಟೈಮಲ್ಲಿ ಮಾತಾಡಿದ್ದು ಕ್ಲಿಪ್ಪನ್ನು ಇಟ್ ವಾಸ್ ಬ್ಲೋನ್ ಔಟ್ ಆಫ್ ಇದು ಆ ಕಾಂಟೆಕ್ಸ್ಟ್ಗೆ ನೀನೇನು ಸಾವಿತ್ರಿ ನೀನು ಹೆಂಗೆ ಮಾತಾಡಿದ್ಯಾ ನಮಗೆ ಗೊತ್ತು ಈ ಥರದ್ದೆಲ್ಲ ಮಾಡಿದಾಗ ನನ್ನನ್ನು ನಾನು ಎಲ್ಲದಕ್ಕೂ ಕಟ್ಕೊಂಡ್ಬಿಟ್ಟಿದ್ದೇವೆ ನನ್ನಿಂದ ಹಿಂಗಾಯ್ತಾ ನನ್ನಿಂದ ಹಿಂಗೆ ಅನ್ನೋದು. ದೆನ್ ಅದು ಮನಸ್ಸೆಲ್ಲ ಇಟ್ಕೊಂಡಿದ್ದು ನೆಕ್ಸ್ಟ್ ಡೇ ಕಟ್ಟಾದರೆ ಕ್ಲಬ್ ಹೌಸಲ್ಲಿ ಅದು ಯಾವುದೋ ಒಂದ್ಸರಿ ಕೋವಿಡ್ ಟೈಮಲ್ಲಿ ನೀನು ಏನು ಹಾಕಿದೆಯೋ ರ್ಯಾಂಡಮ್ ಆಗೋದು ಶಿ ಬ್ರಿಂಗ್ಸ್ ಔಟ್ ದ ವರ್ಸ್ಟ್ ಆಫ್ ಪೀಪಲ್ ಅಂತ ನೀನು ಹೇಳಿದ್ದು ಮೇ ಬಿ ನಿನ್ನ ಕಾಂಟೆಕ್ಸ್ಟ್ ಬೇರೆ. ನಾನು ಅದು ನೋಡಿದಾಗ ಅವಾಗ ಒಂದು ಸ್ವಲ್ಪ ಇನ್ನೂ ನೊಂದಿದ್ದೆ. ಸೊ ಅದೆಲ್ಲ ಆದಮೇಲೆ ಎಷ್ಟೋ ವರ್ಷಗಳಾಗೋಗುತ್ತೆ. ನಾನು ರೀಸೆಂಟಾಗಿ ನಿನಗೆ ಒಂದು ಕೆಲವು ತಿಂಗಳ ಮುಂಚೆ ಮೆಸೇಜ್ ಮಾಡಿದೆ, ಶ್ರುತಿ ನಂಗೆ ಗೊತ್ತಿಲ್ಲ ದಿಸ್ ಫೇಸ್ ಆಫ್ ಮೈ ಲೈಫ್ ನೋ ಆಲ್ ದ ಗಾಯಾಸ್ ಐ ಹ್ಯಾವ್ ಇನ್ಸೈಡ್ ಐ ಆಮ್ ಟೇಕಿಂಗ್ ದಟ್ ಮೂವ್ ಲೈಕ್ ಡೂಡ್ ಐ ವಾಂಟ್ ಟು ಹೀಲ್ ಐ ಡೋಂಟ್ ವಾಂಟ್ ಟು ಹೋಲ್ಡ್ ಇಟ್ ಅವ್ರ ಸೈಡ್ ಆಫ್ ದ ಸ್ಟೋರಿ ನನಗೆ ಬೇಡ. ದಿಸ್ ಇಸ್ ವಾಟ್ ಐ ಫೀಲ್ ಐ ಆಮ್ ಡೂಯಿಂಗ್ ಇಟ್. ನಿನಗೆ ಮೆಸೇಜ್ ಹಾಕಿದೆ ಐ ಡೋಂಟ್ ನೋ ನನ್ನಿಂದ ನಿನಗೆ ಏನಾದ್ರು ತೊಂದರೆ ಆಗಿದ್ರೆ ಐ ಆಮ್ ಸಾರಿ ಬೇಕು ಅಂತ ಏನೂ ಇದ್ದಿಲ್ಲ ಅಂದಾಗ ದೆನ್ ಯು ಆರ್ ಆಲ್ಸೋ ಸೈಡ್ ಇಲ್ಲ ನಾನು ಹಂಗಲ್ಲ ಹಂಗೆ ಹೇಳಿಲ್ಲ ಅದು ಐ ಆಮ್ ಸಾರಿ ಹಂಗೇನಾದ್ರು ಬಂದಿದ್ರೆ ಅಂತ ಹೇಳಿ ವಿ ಕೈಂಡ್ ಆಫ್ gave it a closure and today here we are happily sitting and then looking back with a very mature approach towards life. So ಅಂದರೆ ಐ ನೋ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಒಂದ್ಸತಿ ಅದನ್ನು ಹೊಡೆತ ತಿಂದವ್ರಿಗೆ ಗೊತ್ತು ಅಲ್ಲಿದ್ದಾಗ ಹೇಗಾಗತ್ತೆ ಅಂತ. ಬಟ್ ನಿನಗೆ ಆ ಟೈಮಲ್ಲಿ ಮೀ ಟೂ ಮೂಮೆಂಟ್ ಅಂತ ಬಂದಾಗ ಏನಾಗ್ಬಿಡುತ್ತೆ, ಎಲ್ಲ ಕ್ಯಾಂಪ್ಸ್ಗಳಾಗೋಗ್ಬಿಡುತ್ತೆ. ಅವ್ರಿಗೆ ಸಪೋರ್ಟ್ ಮಾಡೋರು ಒಂದಷ್ಟು ಜನ, ನಿನಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ರೂ ಆನ್ ದ ಕ್ಯಾಮ್ರಾ ಬಂದ್ ಮಾಡೋಕ್ಕೆ ಹೆದರ್ಕೊಂಡಿದ್ದು ಇನ್ನೊಂದಷ್ಟು ಜನ. ಇದೆಲ್ಲ ಹೇಗೆ ನೋಡ್ತೀಯ ನೀನು? Necessary. It was important for me to throw myself under the bus. And Iga, I think it's time, it's Jesus Christ yed bartaralla vapasu. Resurrection. I feel that. ನನಗೆ ನಿಜವಾಗ್ಲೂ I can't wait for my work to speak. ನನ್ನ ವಾಯ್ಸ್ ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. I will keep ಸೇಯಿಂಗ್ ವಾಟ್ ಐ ಥಿಂಕ್ ಐ ನೀಡ್ ಟು ಸೇ. ಅದಂತೂ ನಾನು ಮುಂಚೆಯಿಂದಾನು ಮಾಡ್ತಿದ್ದೆ. ಇರೆಸ್ಪೆಕ್ಟಿವ್ ನಿನ್ಗೆ ಅದು ಆಪರ್ಚುನಿಟೀಸ್ ಕಟ್ ಮಾಡಲಿ ನಿನ್ನ ಇಮೇಜಿಗೆ ಏನೇ ಆದ್ರೂ ಈಗೇನು ಎಲ್ಲಿ ಹೆದರಿಕೆ? ಈಗ ಹೆದರಿಕೆನೇ ಇಲ್ವಲ್ಲ ರಶ್ಮಿ. ಒಂದು ಹಂತದ ನಂತರ ಹೆದರಿಕೆ ಹೊರಟೋಗ್ಬಿಡುತ್ತೆ. ನನಗೆ ಮುಂಚೆಯಿಂದಾನು ಇಲ್ಲ, ದೇರ್ ಇಸ್ ನೋ ಫಿಯರ್ ಎನಿಮೋರ್. ದೇರ್ ಇಸ್ ನೋ ಫಿಯರ್ ಅಬೌಟ್ ಕಾನ್ಸಿಕ್ವೆನ್ಸಸ್ ಎನಿಮೋರ್ ಬಿಕಾಸ್ ಯು ಬೀನ್ ಥ್ರೂ ದ ಫೈರ್. ಅದೇ ನೋಡಿದ್ಮೇಲೆ ಇನ್ನೇನು ಅನ್ನೋದು ಅದು ಒಂದು. ಮತ್ತೆ ಎರಡನೇ ಸತ್ಯ ಹೇಳಕ್ಕೆ ಹಾಕಿದ್ರು. ಎಕ್ಸಾಕ್ಟ್ಲಿ ನಿನ್ನ ಸತ್ಯ ಹೇಳೋಕ್ಕೆ ನೀನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ಅದು ಬಹಳ ಮುಖ್ಯ ಕೂಡ. ನಮಗೆ ಯಾವಾಗ ನಮ್ಮ ಅನಿಸಿಕೆಗಳು ಹೇಳೋಕ್ಕೆ ಒಂದು ಧೈರ್ಯ ಬರುತ್ತೆ ಅಲ್ವಾ, ಇಟ್ಸ್ ಅ ವೆರಿ ಎಂಪವರಿಂಗ್ situation. And as stars, as people with an important voice, it is very important to say important things. ಅದು ಸಣ್ಣದ ವಿಷಯ ಆಗಿರಲಿ, ಸರಿ ಹ್ಯಾರಸ್ಮೆಂಟ್ ಬಿಟ್ಬಿಡಿ, ಆ ಸ್ಪೇಸೇ ಬಿಟ್ಬಿಡಿ. ಸೇ ಫಾರ್ ಎಕ್ಸಾಂಪಲ್ ಯುವರ್ ಪೊಲಿಟಿಕಲ್ ಒಪಿನಿಯನ್ಸ್, ಆರ್ ಸೇ ಫಾರ್ ಎಕ್ಸಾಂಪಲ್ ಯುವರ್ ರಿಲಿಜಿಯಸ್ ಒಪಿನಿಯನ್ಸ್. ಸೇ ಫಾರ್ ಎಕ್ಸಾಂಪಲ್ ಅಯೋಧ್ಯ ಬಗ್ಗೆ ನಿಮ್ಮ ನಿಜವಾಗಿರೋ ಒಪಿನಿಯನ್. You are a religious person, yes, but what about the politicization of the whole thing? ನಿಮಗೆ ಅದು ಓಕೆನಾ? ಓಕೆ ಅಲ್ವಾ? Are you ready to talk about it or not? Next, ವಾಟರ್ ಪ್ರಾಬ್ಲಮ್. ಎಲ್ರಿಗೂ ಈಗ ನೀರಿನ ಸಮಸ್ಯೆ ಇದೆ ಬೆಂಗಳೂರಲ್ಲಿ. ಅದ್ರ ಬಗ್ಗೆ ನೀವು ಎಷ್ಟು ಮಾತಾಡ್ತೀರಾ? ಆ್ಯಸ್ ಅ ಪವರ್ಫುಲ್ ಪರ್ಸನ್ ಹೂ ಹ್ಯಾಸ್ ಅ ವಾಯ್ಸ್, ವಾಟ್ ಆರ್ ಯು ಡೂಯಿಂಗ್ ಟು ಹೆಲ್ಪ್ ಸಾಲ್ವ್ ದಿಸ್ ಕ್ರೈಸಿಸ್ ಸಿಚುವೇಶನ್? It is very important to use your voice in the right manner. Spider-Man story-ನಲ್ಲಿ, ಸ್ಪೈಡರ್-ಮ್ಯಾನಲ್ಲಿ ಸುಮ್ಮನೆ ಅಲ್ಲ ಆ ಲೈನು, ವಿತ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಸುಮ್ಮನೆ ಅಲ್ಲ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಟ್ರೂ. ಆ್ಯಂಡ್ ಅದನ್ನು ಅಳವಡಿಸ್ಕೊಂಡು ಮಾಡೋ ಎಷ್ಟು ಜನ ಇದ್ದಾರೆ ಹೇಳು?